ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳು ಹೇಗಿರುತ್ತೆ? ನೀವು ಇತರರೊಂದಿಗೆ ವಿಶೇಷವಾಗಿ ನಿಮ್ಮ ಪಾರ್ಟ್ನರ್, ನಿಮ್ಮ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅವ್ರ ಜೊತೆಗೆ ನಿಮ್ಮ ನಡವಳಿಕೆ ಏನಿರುತ್ತೆ ತುಂಬ ಇಂಪಾರ್ಟೆಂಟ್, ಮುಖ್ಯ ಆಗಿರುತ್ತೆ ಈ ತಿಂಗಳು. ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಮತ್ತು ಆತ್ಮೀಯ ಸಂಬಂಧಗಳಲ್ಲಿ ಯಾವುದೇ ಅಹಂಕಾರದ ಸಮಸ್ಯೆಗಳನ್ನು ಹೊಂದಿರಬೇಡಿ. ಅಂದರೆ ನಿಮ್ಮದು ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಅಹಂಕಾರನ ಈಗೋ ಬರ್ದಿದ್ದ ಹಾಗೆ ನೋಡ್ಕೊಳ್ಳಿ. ಅಹಂನ ದೂರ ಇಡಿ. ಸಭ್ಯತೆಯಿಂದ ತುಂಬ ಇದರಿಂದ ಮಾತಾಡಿ, ಪೊಲೈಟ್ನೆಸ್ಸಿಂದ ಮಾತಾಡಿ. ಹಾಗೆ ಎಲ್ಲ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಗೆ ಚೆನ್ನಾಗಿ ನೀವು ರಿಲೇಷನ್ಶಿಪ್ ಚೆನ್ನಾಗಾಗೋ ಥರ ಮಾಡ್ಕೊಳ್ಳಿ. ಸೌಜನ್ಯದಿಂದ ವರ್ತಿಸುವುದು, ಗೌರವವನ್ನು ಕೊಡೋದು, ಇದರಿಂದ ಏನಾಗುತ್ತೆ ನಿಮ್ಮದು ಇನ್ನೂ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಪಾರ್ಟ್ನರ್, ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅವರಿಗೆ ಪ್ರೀತಿ ಮತ್ತು ಕಾಳಜಿಯನ್ನು ನೀಡಿ. ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಡ್ಯೂಟಿ ಏನಿದೆ ಅದನ್ನೆಲ್ಲ ಕರ್ತವ್ಯಗಳನ್ನು ಅರ್ಥ ಮಾಡಿಕೊಂಡು ಪ್ರಸ್ತುತ ಸಮಯ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಸಮಯ ಇದು. ಉತ್ತಮ ಹೈ ಟೈಮ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಇದು ಟ್ರಾನ್ಸಾಕ್ಷನ್ಸು ಇರುತ್ತೆ, ಏನಾದರೂ ವಹಿವಾಟುಗಳನ್ನು ತುಂಬ ಪೀಸ್ಫುಲ್ ಆಗಿ ಶಾಂತಿಯುತ ರೀತಿಯಲ್ಲಿ ನಿರ್ವಹಿಸಿ. ಹಾಗೆ ಇನ್ನೆಲ್ಲನೂ ಆರಾಮಾಗಿ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ಫೋಕಸ್ ಮಾಡಿ ಇದೆಲ್ಲ ಕಡೆ ಗಮನ ಕೊಟ್ಟರೆ ಬೇರೆದೆಲ್ಲನೂ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಆರಾಮಾಗಿ ಎಲ್ಲ ನಡ್ಕೊಂಡು ಬರುತ್ತೆ. ಈಗ ನೋಡೋಣ ಧನುರಾಶಿ. ಮೇ ತಿಂಗಳು ಕೆಲಸ ಮತ್ತು ದೈನಂದಿನ ದಿನಚರಿಯ ಸಮಯ. ಇದು ಕೆಲಸಕ್ಕಾಗಿ ನಿರೀಕ್ಷೆಗಳು, ಯಾವುದೇ ವಿರೋಧಿಗಳ ವಿರುದ್ಧ ಹೋರಾಡುವುದು ಮತ್ತು ಅಂತಿಮವಾಗಿ ಅವರ ಮೇಲೆ ಗೆಲುವು ಸಾಧಿಸೋದಕ್ಕೆ ತುಂಬ ಎನ್ಕರೇಜಿಂಗ್ ಆಗಿದೆ ಈ ತಿಂಗಳು. ಈ ಸಮಯ ಪ್ರೋತ್ಸಾಹದಾಯಕವಾಗಿದೆ. ಆದರೆ ಕಠಿಣ ಪರಿಶ್ರಮ ಮತ್ತು ಪಡಬೇಕಾಗತ್ತೆ. ಆ ಕಠಿಣ ಪರಿಶ್ರಮ ತುಂಬ ನೀವು ಎಫರ್ಟ್ ಹಾಕಿದ್ರೆ ಅದರಿಂದ ನಿಮಗೆ ಸಕ್ಸಸ್ ಸಿಕ್ಕುತ್ತೆ. ನಿಮ್ಮ ಏನು ಟ್ಯಾಲೆಂಟ್ ಇದೆ, ಕೌಶಲ್ಯ, ಸ್ಕಿಲ್ ಸೆಟ್ಟು ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೀವು ಅಪ್ಗ್ರೇಡ್ ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಅದರಿಂದ ನಿಮಗೆ ಇದು ಸಿಕ್ಕುತ್ತೆ, ನಿಮಗೆ ಯಶಸ್ಸು, ಸಕ್ಸಸ್ ಸಿಕ್ಕುತ್ತೆ. ಹಾಗೆಯೇ ಇತರರನ್ನು ಗೌರವಿಸಲು ಏನು ಬೇಕಾದರೂ ಅಂದರೆ ಎಲ್ಲನೂ ಮಾಡಬೇಕಾಗುತ್ತೆ. ನೀವು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ನೀವು ಈ ಲೀಗಲ್ ಮ್ಯಾಟರ್ಸು, ಡಿಸ್ಪ್ಯೂಟ್ಸ್ ಏನಾರ ಬೇರೆಯವ್ರ ಬಗ್ಗೆ ಜೊತೆಗಿದ್ದದ್ದು ಅದೆಲ್ಲ ನಿಮಗೆ ಗೆಲುವು ಸಿಕ್ಕುತ್ತೆ. ಹಾಗೆ ಬೇರೆಯವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಹಾಗೆ ಯಾರಾದರೂ ನಿಮಗಿನ್ನ ಕಡಿಮೆ ಸ್ತರದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಂಪ್ಯಾಷನ್ ಅಂದರೆ ಎಲ್ಲರ ಬಗ್ಗೆನೂ ನಿಮ್ಮ ಬಗ್ಗೆನೂ ನೀವು ಕಾಳಜಿ ವಹಿಸಿ, ಬೇರೆಯವ್ರ ಬಗ್ಗೆನೂ ಕಾಳಜಿ ವಹಿಸಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಫೇವರ್ ಆಗುತ್ತೆ. ಇದರಿಂದ ನಿಮಗೆ ಒಳ್ಳೆಯದೆಲ್ಲ ಆಗುತ್ತೆ ಈ ತಿಂಗಳು.